ಜ್ವರಗಳು ಜ್ವರಗಳು ಓವರ್ ಬಾಸ್ ಹೊಟ್ಟೆ ಬಂದ್ಬಿಡ್ತೈತೆ ಯಾಕೋ ಜಾಸ್ತಿ. ಹಾಸ್ಟ್ಲು ಫುಡ್ಡು ಪುಕ್ಷಟೆ ಬೆಡ್ಡು ಎಲ್ಲ ಆದಾಗ ಆ ಥರ ಬರ್ತಾ ಇರೋದು ಬಾಸ್. ಹಾಯ್ ಮ್ಯಾನ್, ಹೌ ಆರ್ ಯು? ಎಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ತಿಂಡಿ ಮುಗಿಸ್ಕೊಂಡು ನಾನು ಕಾಲೇಜ್ಗೆ ಹೋಗ್ಬೇಕು ಹೊರಟಿದ್ದೀನಿ. ಅಮ್ಮ ಹಂಗೆ ಡ್ಯಾಡಿಗೂ ತಿಂಡಿ ತೊಗೊಂಡೋಗಂದ್ರಲ್ಲ, ಅದು ತಿಂಡಿ ತೊಗೊಂಡೋಗ್ಬೇಕು. ಗಾಡಿ ಹಾಕಿಲ್ಲ ಇವತ್ತು ಈಚೆ, ಇನ್ನು ಹಾಕೋಣ ಅಂದ್ಕೊಂಡೆ, ಬಟ್ ಏನೇನು ಈಚೆ ಯಾರೋ ಕೂತಿದ್ರಲ್ಲ ಅಂದ್ಬಿಟ್ಟು ಸುಮ್ಮನೆ ಆದೆ. ತಿಂಡಿ ತೊಗೊಂಡು ಕೊಟ್ಬಿಟ್ಟು ಅಂಗಡಿ ಹತ್ರ ಹೋಗ್ತೀನಿ. ಇದಕ್ಕೆ ಬೇರೆ ಡಬ್ಬ ಇಟ್ಟಿದ್ದಾಯಿತು. ನನ್ನ ಬೆಡ್ ಮೇಲೆ ಬಂದು ಮಲ್ಗೋದು ಅಂತ. ಎಲ್ಲ ಇಲ್ಲೇ ಕೂತಾಯ್ತಲ್ಲ, ಇಲ್ಲೇ ಐತೆ, ಇಲ್ಲ ಐತೆ ನೋಡಿ. ಇಲ್ಲಿ ಅವಳಿಗೆ ಏನು ಕೆಲಸ ಬೆಳಿಗ್ಗೆ ಸಂಜೆ ಬಂತು. ನಾ ಏನು ಹೇಳೋದೆ, ಬತ್ತೀಯಾ ಈಚೆ ಅವನಾ ಕಾಲೇಜ್ಗೆ ಹೋಗೋಣ ಬತ್ತೀಯಾ? ಸುಮ್ಮನೆ ಹತ್ಬಿಟ್ಟು ಗಾಡಿ ಮೇಲೆ ಸಲೀಸಾಗಿ ಕೂತ್ಕೊಂಡು ಈಚೆಗೆ ಹೋಗ್ಬೇಕು, ಅದಕ್ಕೋಸ್ಕರ ಹಂಗೆ ಕೂತ್ಕೊಳ್ಳೋದು. ನಡಿ ಹೋಗು, ನಮ್ಮ ಗಾಡಿ ತೆಗಿಯೋವರೆಗೂ ಈಚೆ ಇರು, ಆಮೇಲೆ ನಿಮ್ಮ ಅಕ್ಕ ಬಂದು ಕರ್ಕೋತಾರೆ. ನಾನು ಈಚೆ ನಾನೇನು ಮಾಡೋಣ, ಈಗ ಗಾಡಿ ತೆಗಿದೇರನ ಬರೋಲ್ಲ ಅಂದರೆ ನಾನೇನಪ್ಪ ಮಾಡೋಕ್ಕಾಯ್ತದೆ. ಅಲ್ಲಿ ಚಪ್ಪಲಿ ಕಚ್ಕೊಂಡು ಕೂತೈತೆ ನೋಡೋದು. ಹೋಗ್ಬಿಟ್ಟು 2 ಕೊಡಿ ಹೇಳ್ತೀನಿ, ಬರ್ತದೆ. ನಾನು ಹೊರಡ್ತೀನಿ ಗಾಡಿಯಲ್ಲಿ ಐತೆ ಹಾಕಿ. ಇವಾಗ ಜಸ್ಟ್ ಬಂದೆ. ಮಾಮೂಲಿ ಇವತ್ತು ಬೆಳಗ್ಗೆ ರೋಡ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಅಂತಾನು ರೋಡ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಏನು ಬರ್ತಿದ್ದಂಗೆ ಇಷ್ಟೊಂದು ಗಾಡಿ. ನಮ್ಮ ಅಕ್ಕ ಏನೋ ಕೆಲಸ ಮಾಡ್ತಾವ್ರೆ ಕೂತ್ಕೊಂಡು ಅಲ್ಲಿ, ಸೊ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ನಾವು. ಮದರ್ ಇಂಡಿಯಾ ಮಾಮೂಲಿ ಮಲ್ಕೊಂಡವ್ರೆ. ಮತ್ತೆ ಬಂದ್ಬಿಟ್ಟು ಮಲಗೋರೆ, ಡಿಸ್ಟರ್ಬ್ ಮಾಡೋದು ಬೇಡ. ಹೋಗ್ಬಿಟ್ಟು ಕ್ರಿಕೆಟ್ ಆಡ್ಕೊಂಬತ್ತೀನಿ. ಏನಿಲ್ಲ ಮಲ್ಗತ್ತೆ. ಯಾವಾಗ ಬಂತಮ್ಮ ಅತ್ತೆ? 3 ಗಂಟೆ 2 ಗಂಟೆ ಏನೋ 2 ಕಾಲೇನೋ. ಓ, ಮಮ್ಮಿನೂ ಇವಾಗ ಎದ್ದವ್ರೆ. ಸೊ ನಾನು ಇವಾಗ ಹೋಗ್ಬಿಟ್ಟು ಕ್ರಿಕೆಟೆಲ್ಲ ಆಡ್ಕೊಂಡು ಮತ್ತೆ ರಿಟರ್ನ್ ಆಗ್ತೀನಿ. ಒಂದೊಂದು ಹಾಫ್ ಆನ್ ಅವರ್. ಊರು ಎಲ್ಲ ಕಾಣಿಸ್ತಾನೆ ಇಲ್ಲ ಐತೆ ಅಲ್ವಾ? ಹೊರಗಡೆ ಮಲಗೈತಿ. ಡಿಸ್ಟರ್ಬ್ ಮಾಡಬಾರ್ದು ಈಗ ಅವ್ರಿಗೆ. ಎದ್ಬಿಟ್ಟು ಬಂದ್ಬಿಡ್ತದೆ. ಡೋರ್ ಹಾಕೊಂಡು ಹೋಗ್ತೀನಿ. ಹಾಕೊಂಡೋಗಿ ಕಾಲೇಜ್ ತಾವ ಇದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಜಾಸ್ತಿ. ಇವಾಗ ಬಂದ್ಬಿಟ್ಟು ಮಾಡ್ಬೇಕು ಸಂಜೆ ಹೊತ್ತು. ವೆದರ್ ಫುಲ್ ಕ್ಲಿಯರ್ ಐತಿ. ಇವಾಗ ಮಳೆ ಬರೋಂಗೆ ಆಯ್ತದೆ, ಬಟ್ ಈ ವರ್ಷ ಮಳೆನೇ ಇಲ್ವಲ್ಲ ಜಾಸ್ತಿ. ಅವರ ಇಲ್ವ ಅನ್ನೋದೇ ಗೊತ್ತಿಲ್ಲ. ಫೋನ್ ಯಾರೂ ಮಾಡಿಲ್ಲ. ಟೈಮ್ ಪಾಸ್ ಮಾಡೋಕ್ಕೆ ಹೆಂಗೋ ಅವರು ಎಲ್ಲರೂ ಇಲ್ಲ, ಒಂದು ಸ್ವಲ್ಪ ಸುಮಾರು ಜನ ಅವರೇ ಟೈಮ್ ಪಾಸ್ ಮಾಡೋಕ್ಕೆ. ಇವಾಗ ಒಂದು ಹಾಫ್ ಆನ್ ಅವರಿಂದ 1 ಅವರ್ ಟೈಮ್ ಪಾಸ್ ಮಾಡ್ಬೋದು. ಬ್ಯಾಟಿಂಗು ಏನೆಲ್ಲ ಹುಡುಗರೆಲ್ಲ ಚಿಕ್ಕ ಮಕ್ಕಳೆಲ್ಲ ಹಿಂದಿ ಮಾತಾಡೋದು ಕಲ್ತ್ಬಿಟ್ಟವ್ರಪ್ಪ. ಜಾರೆ ಆರೆ ಅಂತಾರೆ. ಇಲ್ಲ ಇಬ್ಬರೇ ಇದ್ದೀರಲ್ಲ? ಹಾಂ, ಇಬ್ಬರು ಮತ್ತೆಲ್ಲ ಬಂದ್ಬಿಟ್ಟಿದ್ದೀವಿ, ಎಲ್ಲ ಇದ್ದೀವಿ ಅಂತಿದೆ. ಅಚ್ಚಾ ಹಮ್ಕೋ ಸಿಗಾ ರಹಾ ಹೈ. ಹಲೋ. ನಾಲ್ಕು ನಾನು ಅಳು ಆಯ್ತು. ಈಗ ಅಳು ನಾನು 4 ಅಳು. ಜ್ವರಗಳು ಓವರ್ ಆ್ಯಕ್ಟಿಂಗ್ ಆಯ್ತಿದ್ದು. ಅಳು ಅಂದಿದ್ದು ನಿಂಗೆ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ. ಓಯ್ ಕೊಡೋ, ಇಲ್ಲಿ ನಾನು ಹಾಕ್ತೀನಿಲೋ, ನಾನು ಬಲ್ಲರು ನೀನಾ? ಎಸಿ ಗಾಯ್ಸ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇವಾಗ ಜಸ್ಟ್ ಕ್ರಿಕೆಟ್ ಎಲ್ಲ ಮುಗಿಸ್ಕೊಂಡು ಹಾಲು ತೊಗೊಂಬರಕ್ಕೆ ಬಂದೆ. ವ್ಲಾಗ್ ಮಾಡ್ಬೇಕಾದ್ರೆ ಏನೇನಾರು ಹೇಳ್ತಾ ಇರ್ತಾರೆ. ಹಾಲು ತೊಗೊಂಬರ್ಬೇಕದಕ್ಕೆ ಹಾಲು ತೊಗೊಂಬರಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಟೈಮ್ ಆಗೈತೆ, ಅಲ್ಲೇ 6:20. ಮಾಮೂಲಿ ರೂಟೀನ್ ನಮ್ಮದು. ಕಾಲೇಜಿಂದ ಬಾ, ಕ್ರಿಕೆಟ್ಗೂ ಇದು ಹೋದರೆ ಹೋಗ್ಬಿಟ್ಟು ಬಂದ್ಬಿಟ್ಟು ಹಾಲು ತೊಗೊಂಬ, ಮನೇಲಿಡು. ಅದೇ ಡೈಲಿ ಕೆಲಸ. ಡಿಫ್ರೆಂಟಾಗಂತೂ ಏನೂ ಮಾಡ್ತಾಯಿಲ್ಲ, ಬರೀ ಇದೇ ಕೆಲಸನೇ ಮಾಡೋದೈತೆ ಡೈಲಿ. ಬರೀ ಹೋಗ್ಬಿಟ್ಟು ತೊಗೊಂಬತ್ತೀನಿ. ಸಾಲೆಲ್ಲ ತೊಗೊಂಬಂದ್ಬಿಟ್ಟು ಕೊಟ್ಟೆ. ಹಾಲು ತೊಗೊಂಬಂದು ಕೊಟ್ಬಿಟ್ಟು ಅಂಗಡಿ ಹತ್ರ ಹೋಗ್ತಾಯಿದ್ದೆ. ನನಗೂ ಮುಂಚೆ ಇದೇ ಈಚೆ ಹೋಗೋಕ್ಕೆ ರೆಡಿ ಇರ್ತದೆ. ನಾನು ಹೋಗೋ ಫಸ್ಟೇ ಇದೇ ರೆಡಿ ಇರ್ತದೆ ಈಚೆಗೆ ಹೋಗೋಕ್ಕೆ. ಬಾ ಈ ಕಡೆ ಇರು. ಹುಡುಗ ಅಲ್ಲೇ ನಿಂತ್ಕೊಂಡವನು, ಏನೋ ಮಾತಾಡ್ತಾವನೆ ಫೋನಲ್ಲಿ ಯಾರ ಜೊತೆನೋ. ಯಾವುದೋ ಇಂಪಾರ್ಟೆಂಟ್ ಕಾಲಲ್ಲಿ ಮಾತಾಡ್ತಾವನೆ ಅನಿಸುತ್ತೆ. ಪಾಪ ಯಾವುದೋ ಬ್ರೇಕಪ್ ಸೀನ್ ಅನಿಸ್ತದೆ. ಈ ಮಟ್ಟಕ್ಕೆ ಡೀಪಾಗಿ ರೋಡ್ ಎಂಡಲ್ಲೇ ನಿಂಗೆ ಮಾತಾಡ್ತಾವನೆ ಅಂದರೆ ಅದೇನೆ ಬ್ರೇಕಪ್ ಸೀನ್ ಆಗ್ಬಿಟ್ಟಿರಂಗೈತೆ. ಏಯ್ ಬಿಡೋ ಬತ್ತಾಳು ಅವಳು.
ಬ್ರೇಕಪ್ ಸೀನೆ ಇದು ನಾನು ಹೇಳಿಲ್ಲ ಪಕ್ಕ ಬ್ರೇಕಪ್ ಸೀನೆ ಬತ್ತಾಳ್ಬಿಡು ಪಾರ್ಸಲ್ ಬ್ರೇಕಪ್ ಸೀನ್ ಅಂದರೆ ಪಾರ್ಸಲ್ ಅಂತ ಅಷ್ಟೇ ಸಿಂಪಲ್ಲು ಸಿಂಪಲ್ಲು ಎತ್ತಿದೆ ಏನು ತತ್ತಿಯ ತರಲ್ವ ಅಷ್ಟೇ ಕಟ್ ಮಾಡು ಅಷ್ಟೇ ಮುಗೀತು ಯಾರವ್ರಲ್ಲ ನನ್ನ ಫ್ರೆಂಡ್ ಎದುರಿಸಕ್ಕೆ ನಿಂತಿದ್ದೀನಿ ಏನು ಮಾಡ್ತೀನಿ ಬಾ ಸುಮ್ಮನೆ ಏನು ಮಾಡ್ತಿದ್ದಪ್ಪ ರಾಜ್ಕುಮಾರ ಹಾಂ ವಯಸ್ಸು 8:30 ಆಯಿತು ಯಾಕೋ ಯಾರೂ ಬರೋದು ಕಾರಣ ಇವತ್ತು ಯಾಕೋ ಯಾರೂ ಬಂದಿಲ್ಲ ಇನ್ನು ಕೂತಿದ್ದೆ ನೋಡ್ತಿದ್ದೆ 8:30 ಆಗೋಗ್ಬಿಟ್ಟೈತೆ ಯಾರು ಕ್ಲೋಸ್ ಮಾಡ್ಕೊಂಡು ಹೋಯ್ತಿದ್ದೆ ಇನ್ನೇನು ಮಾಡೋಣ ಬರ್ತಾರೆ ಅಂತ ಕಾಯ್ದೆ ಯಾರೂ ಬರಲಿಲ್ಲ ಸೊ ಇವಾಗ ಹೋಗೋಣ ಇನ್ನೇನು ಎಷ್ಟೊತ್ತಂತ ನಾನು ಸುಮಾರು ಒಂದು ಅವರಿಂದ ಕಾಯ್ತಾ ಇದ್ದೀನಿ ಬರ್ತಾರೆ ಅಂತ ಆಲೇ ಬಂದ್ಬಿಟ್ಟು ಹೇಳೋದ ಒಬ್ಬ ಬರೋಲ್ಲ ಅಂತ ಮಿಕ್ಕದವ್ರು ಯಾರು ಬರೋದು ಡೌಟು ಸೊ ಇವಾಗ ಇನ್ನೇನು ಮಾಡೋಣ ಕ್ಲೋಸ್ ಮಾಡಿಕೊಂಡು ಹೋಗ್ತೀನಿ ಇನ್ನೊಂದು 5-10 ನಿಮಿಷ ಇರ್ತೀನಿ ಎತ್ತಷ್ಟರಲ್ಲೇ ಅಷ್ಟು ಟೈಮ್ ಆಗುತ್ತೆ ನಾನು ಅಂಗಡಿಯಲ್ಲೇ ಎತ್ತಷ್ಟರಲ್ಲಿ ಅಷ್ಟರಲ್ಲಿ ಯಾರಾದರೂ ಬಂದರೆ ಏನೇನು ಕ್ಲೋಸ್ ಮಾಡಿರ್ತೀನಿ ಹೋಗೋದೆ ರಿಟರ್ನ್ ಮನೆ ಹತ್ರ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇಲ್ಲ ಹೇಳ್ತಿದ್ದಂಗೆ ಎಲ್ಲ ಒಬ್ಬ ನಡ್ಕೊಂಬರ್ತಾವನಿ ಕಾಣಿಸ್ತಾ ಇರಲ್ಲ ಅನ್ಸತ್ತೆ ಕ್ಯಾಮ್ರಕ್ಕೆ ನೀಟಾಗಿ ಇದು ಹೇಳ್ತಿದ್ದಂಗೆ ಬಂದೇ ಬಿಟ್ಟ ನೋಡಿ ನಾನು ಅಪ್ಪಾಜಿ ಯಾರು ಬರಲ್ಲ ಅಂತ ಹೇಳಿ ಈಗ ಇನ್ನೇನು ಜಸ್ಟ್ ಕ್ಲೋಸ್ ಮಾಡೋಣ ಯಾರು ಬಂದಿಲ್ಲ ಅಂತ ಹೇಳಿದೆ ಬಂದೆ ಅಷ್ಟರಲ್ಲಿ ಮನ್ಸು ಹೋಗ್ಬೇಕು ಅಂತ ಎಂದಕ್ಕೆ ಅಭ್ಯಾಸ ಆಗ್ಬಿಟ್ಟು ಮಂತೆ ಇರೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಇವಾಗ ಟೈಮ್ ಸ್ಪೆಂಡ್ ಮಾಡೋಕೆ ಒಳ್ಳೆ ಇದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಈಗ ನಮಗೆ ಬೇಜಾರಾಗಲ್ಲ ಈಗ ಡಿ ಜೆ ಡ್ಯಾನ್ಸ್ ಮಾಡ್ತೀಯಾ ಏನಪ್ಪ ಕ್ಲೋಸ್ ಮಾಡೋಣ ಟೈಮ್ ಆಯ್ತಾ ಅಲ್ಲಿ 8:30 ಕಣೋ ಎಕ್ಸಾಮ್ ಐತ್ ಕಣೋ ಎಕ್ಸಾಮ್ ಇಟ್ಕೊಂಡು ಇಲ್ಲಿಗೆ ಬಂದ ಏನ್ ಮಾಡಪ್ಪ ಹಾಂ ಇನ್ನೇ ರೌಡಿನ ನೀನು ಹಾಕಿಲ್ಲ ಹೊಡಿತೀಯಾ ಹಾಂ ಇಲ್ಲ ಬಾಸ್ ನಿಮ್ಮ ಮುಟ್ಟಕ್ಕಾಗುತ್ತಾ ಜಾಗ ಬೇಡಿ ಅಂಗಡಿ ಆಗ್ತಾ ಇರ್ತೀನಿ ಅಷ್ಟೇ ಈಗ ಇಷ್ಟೆಲ್ಲ ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಮನೆ ಹತ್ರ ಹೋಗಿರ್ತೀನಿ ಬಾಸ್ ಬಂದರು ಅಲ್ಲ ಬಾಸ್ ಹೊಟ್ಟೆ ಬಂದುಬಿಡ್ತೈತೆ ಯಾಕೋ ಜಾಸ್ತಿ ಹಾಸ್ಟ್ಲು ಫುಡ್ಡು ಪುಕ್ಷಟೆ ಬೆಡ್ಡು ಎಲ್ಲ ಆದಾಗ ಆ ಥರ ಬರ್ತಾ ಇರೋದು ಬಾಸ್ 2 ಗಾಡಿನೂ ಇಲ್ಲೇ ಐತೆ ಬಂದಾಗ ಹಾಕ್ಬೇಕಿತ್ತು ನಾನು ಹಾಕಲಿಲ್ಲ ಯಾಕೋ ಓವರ್ ಗ್ಯಾಸ್ಟಿಕ್ ಆದಂಗೆ ಹಾಕ್ಬಿಟ್ಟೈತೆ ಸ್ವಲ್ಪ ಹೊಟ್ಟೆ ಎಲ್ಲ ತೊಳಸ್ತೈತೆ ಫಸ್ಟ್ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತೊಗೊಬೇಕು ಹಾಯ್ ಹೌ ಆರ್ ಯು ಫೈನ್ ಏನು ಇವರೇ ಕಚ್ಚೋದು ಕಲಿಸಿರೋದು ಕಚ್ತದೆ ಅಂತ ಹಾಯ್ ಮ್ಯಾನ್ ಹೌ ಆರ್ ಯು ಗೈಸ್ ಇವಾಗ ಬಂದ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಅಡುಗೆ ಮಾಡೋದು ಲೇಟ್ ಅಂತೆ ಸೊ ಅದಕ್ಕೋಸ್ಕರನೇ ಮಲ್ಕೊಂಡಿದ್ದೆ ರೆಸ್ಟ್ ಮಾಡ್ತಾ ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ ಮಲಗಿತಾನೆ ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ ಮೇಲ್ಗಡೆಯಿಂದ ಲೈಟಿಂಗ್ ಕೊಡ್ತಾಯಿದ್ದೀನಿ ನಾನೇ ಇನ್ನೂ ಅವ್ರು ಅಡುಗೆ ಮಾಡೋದು ಲೇಟ್ ಅನ್ನಲ್ಲ ಸೊ ಅದಕ್ಕೋಸ್ಕರನೇ ಬಂದ್ಬಿಟ್ಟು ಮಲಗಿದ್ದೀನಿ ಅವ್ರು ಅಡುಗೆ ಮಾಡ್ಬಿಟ್ಟು ಕರೀತಾರೆ ಅವಾಗ ಹೋಗ್ಬಿಟ್ಟು ಊಟ ಮಾಡ್ತೀನಿ ಅಲ್ಲಿವರೆಗೂ ರೀಲ್ಸ್ ನೋಡೋದೆ ಮುಗಿತು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೋಸ್ಕರ ಹಾಕಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಜೈ ಶ್ರೀ ಕೃಷ್ಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್